ನಮ್ಮೆಲ್ಲ ರಿಪೋರ್ಟರ್ಸ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ಮಂಡ್ಯದಿಂದ ಆನಂದ್, ಅಜಯ್, ವಿಜಯ್, ವೀರೇಶ್, ದಿನೇಶ್, ಎಲ್ಲ ಕಡೆಗಳಿಂದಲೂ ಕೂಡ, ಬೆಂಗಳೂರಿನಿಂದ, ಹಾಸನದಿಂದ ಪೊಲಿಟಿಕಲ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ತ ಮಾಹಿತಿ ಕೊಡೋದಕ್ಕೆ ವಿಜಯ್ ಆ್ಯಂಡ್ ದಿನೇಶ್ ಮಂಗಳೂರಿನಿಂದ, ಮಂಡ್ಯದಿಂದ ಆನಂದ್, ವೀರೇಶ್ ಮೆಜೆಸ್ಟಿಕ್ನಿಂದ. ಮೊದಲಿಗೆ ಅಜಯ್ ಬಳಿ ಹೋಗೋಣ, ಯಾಕೆಂದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಂಬರ್ 1. ಎರಡನೇದಾಗಿ ವೀರೇಶ್ ಬಳಿ ಕೂಡ ಹೋಗ್ಲಿಕ್ಕಿದ್ದೀನಿ ನಾನು, ಯಾಕಂದರೆ ಬಸ್ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ. ಆಗಲೂ ಕೂಡ ನಾವು ಅಪೀಲ್ ಮಾಡಿದ್ವಿ. ಎಸ್ ಅಜಯ್, ಯಾವೆಲ್ಲ ರೀತಿಯಲ್ಲಿ, ಯಾಕೆಂದರೆ ಇವತ್ತು ಕೂಡ ಸಾಕಷ್ಟು ದುಡ್ಡು ಸೀಸ್ ಆಗಿದೆ. ಆಮೇಲೆ 3 days ಡ್ರೈ ಡೇ, ಎಣ್ಣೆ ಇಲ್ಲ. ಇದರ ಜೊತೆಗೆ ರಾತ್ರಿ ಹೊತ್ತಲ್ಲೇ ದುಡ್ಡು ಹಂಚೋ ಕಾರ್ಯ ಈಗ ಶುರುವಾಗುತ್ತೆ. ದುಡ್ಡು ಹಂಚೋ ಕಾರ್ಯ ಇವತ್ತು ರಾತ್ರಿನೇ ಫೈನಲ್ ಡೇ, ಫೈನಲ್ ಮ್ಯಾಚ್ ಇವತ್ತು. ಸೊ ಹಾಗಾಗಿ ಇಲ್ಲಿ ತನಕ ಕಳೆದ ಬಾರಿಯ ಚುನಾವಣೆಗೆ ಹೋಲಿಸಿದ್ರೆ, ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಎಲ್ಲ ಚುನಾವಣೆ ಮುಗಿದ ನಂತರ 4,000 ಕೋಟಿಯಷ್ಟು ಏನು ಅಕ್ರಮ ಹಣವನ್ನು ಪತ್ತೆ ಹಚ್ಚಲಾಗಿತ್ತು. ಮೊದಲ ಹಂತಕ್ಕಿಂತ ಮೊದಲೇ ಹಣವನ್ನು ಅಷ್ಟು ಪತ್ತೆ ಹಚ್ಚಲಾಗಿದೆ ಈ ಬಾರಿ ಇಡೀ ದೇಶದಲ್ಲಿ. ಸೊ ಹಾಗಿರುವಾಗ ಇಲ್ಲಿ ತನಕ ಚುನಾವಣಾ ಆಯೋಗ ಎಕ್ಸಲೆಂಟ್ ಕೆಲಸ ಮಾಡಿದೆ. ಬಟ್ ಇರೋದು ಇವತ್ತಿನ ತನಕ, ಈ ಹೊತ್ತಿನ ತನಕ ಒಂದು ಲೆಕ್ಕ, ಈ ಹೊತ್ತಿನ ನಂತರ ಒಂದು ಲೆಕ್ಕ. ಈಗ ಈ ಹಣ, ಹೆಂಡ ಇದನ್ನೆಲ್ಲ ಪತ್ತೆ ಹಚ್ಚೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ? ನಿಮ್ಮ ಬಳಿ ಏನು ಮಾಹಿತಿ ಇದೆ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂತಂದರೆ ನೀವು ಹೇಳಿದ್ದು ಖಂಡಿತವಾಗ್ಲೂ ನಿಜ. ಇವತ್ತು ಒಂದು ರೀತಿ ಫೈನಲ್ ಡೇ ಇದ್ದಂಗೆ. ಯಾಕಂತಂದರೆ ಇನ್ನೇನು ನಾಳೆ ಎಲೆಕ್ಷನ್ ಇರೋದ್ರಿಂದಾಗಿ ಮತದಾರರ ಮನಸ್ಸು ಇವತ್ತು ರಾತ್ರಿ ಕೂಡ ಚೇಂಜ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಕೂಡ ಅವರನ್ನು ಮನವೊಲಿಸೋದಕ್ಕೆ ಮತ್ತು ಅವರನ್ನು ಸೆಳೆಯೋದಕ್ಕೆ ತಂತ್ರಗಳನ್ನ ಕೂಡ ರೂಪಿಸ್ತಾ ಇರ್ತಾರೆ. ಹೀಗಾಗಿ ಈಗ ಅದಕ್ಕೆ ಏನೊಂದು ಎಕ್ಸಾಂಪಲ್ನವರಿಗೆ ನಾವು ಹೇಳ್ತಾ ಹೋಗೋದಾರೆ, ಮಾದನಾಯಕನಹಳ್ಳಿಲೂ ಕೂಡ ಈಗಾಗಲೇ 5 ಕೋಟಿಯಷ್ಟು ಹಣ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಅಲ್ಲೂ ಕೂಡ IT ಅಧಿಕಾರಿಗಳು ಈಗಾಗಲೇ ಬೇಟೆಯನ್ನು ಮಾಡಿರುವಂಥದ್ದು. ದಾಸನಪುರದಲ್ಲಿರುವಂಥ ಒಬ್ಬ ಬಿಸ್ನೆಸ್ ಮ್ಯಾನ್ ಮನೆಯಲ್ಲಿ 5 ಕೋಟಿ ಹಣ ಸಿಕ್ಕಿರುವಂಥದ್ದು ಮತ್ತು KG ಗಟ್ಟಲೆ ಚಿನ್ನ ಕೂಡ ಸಿಕ್ಕಿರುವಂಥದ್ದು. ಇದೆಲ್ಲವನ್ನು ಕೂಡ ಬೆಳಗಿಂದನೂ ಕೂಡ IT ಅಧಿಕಾರಿಗಳು ಕೂಡ ಈಗಾಗಲೇ ಎಲ್ಲವನ್ನು ಕೂಡ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಇನ್ನು ಏನು ಚುನಾವಣಾ ಅಧಿಕಾರಿಗಳು ಎಷ್ಟು ಆಕ್ಟಿವ್ ಆಗಿದ್ದಾರೋ ಅದಕ್ಕಿಂತ 2. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.